ರಾಜ್ಕುಮಾರ್ಗೆ ಅವತ್ತೊಂದು ದಿವಸಕ್ಕೆ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿಬಿಟ್ಟಿದ್ದೆ. ನಾನೊಬ್ಬ ಅಸೋಸಿಯೇಟ್ ಡೈರೆಕ್ಟ್ರು, ನಾನು ಈಗ ತಾನೇ ಬಂದವನು ಅಂತ ಅವೆಲ್ಲ ಏನೂ ಏನಿಲ್ಲ. ನನ್ನೂ ಕೂಡ ಅಷ್ಟೇ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿಸ್ತಾ ಇದ್ದರು. ಕುಮಾರ್ ಜೊತೆಗೆ ಕೆಲಸ ಮಾಡೋದು ಒಂದೇ ಒಂದು ಪುಣ್ಯ, ಕರೆಕ್ಟಾಗಿ ಹೇಳಿದ್ರೆ ಒಂದು ಭಾಗ್ಯ ಅಂತ ಹೇಳ್ಬೋದು. ಯಾವುದಾದ್ರು ಪುರಂದಾಸರು ಪುರಂದರದಾಸರು ಇಲ್ಲ, ಕನಕದಾಸರು ಇಲ್ಲ, ಎಲ್ಲ ಪಾರ್ಟ್ಗಳನ್ನೂ ಅವ್ರು ಮಾಡಾಕ್ಬಿಟ್ಟಿದ್ದಾರೆ. ಇನ್ಯಾವುದೂ ಇಲ್ಲ. ಬ್ರಾಹ್ಮಣರು ಅಲ್ಲದೆ ಇದ್ದರೂ ಕೂಡ ಆ ಪಾತ್ರ, ಆ ಸನ್ಯಾಸಿ ಪಾತ್ರನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಶೂಟಿಂಗ್ ಇಲ್ದಿರೋ ಟೈಮಲ್ಲಿ ಚಪ್ಪಲಿ ಹಾಕ್ಕೊಂಡು ಓಡಾಡ್ಬೋದಲ್ಲ ಸ್ಟುಡಿಯೋ ಒಳಗೇನೆ, ಚಪ್ಪಲಿ ಕೂಡ ಹಾಕ್ಕೊಳ್ತೇನೆ. ರಾಘವೇಂದ್ರ ಸ್ವಾಮಿಗಳನ್ನ ನಾವು ನೋಡೋದು ಅಣ್ಣವ್ರು ಇದರಲ್ಲೇ. ಒಂದು 22 ಚಿತ್ರಗಳು ನಾನು ಸಹ ನಿರ್ದೇಶಕನ ಕೆಲಸದಲ್ಲೇ ಮಾಡಿದ್ದೇನೆ. 12 ಚಿತ್ರಗಳಲ್ಲಿ ರಾಜ್ಕುಮಾರ್ ಜೊತೆ ಕೆಲಸ ಮಾಡಿದ್ದೇನೆ. ನಾನಿನ್ನ ಮರೆಯಲಾರೆ ಅಂತ. ಇಟ್ಸ್ ಎ ಲವ್ ಸಬ್ಜೆಕ್ಟ್ ಅದು. ಬೈಕಲ್ಲಿ ಓಡಾಟ, ಫೈಟಿಂಗು, ಅದು ಇದು ಟ್ರೈನು, ಆಮೇಲೆ ಇವರು ಬೈಕಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇರೋದು, ಇವೆಲ್ಲ ಅದ್ಧೂರಿಯಾಗಿ ಇದು ತೆಗೆದಿದ್ವಿ ನಾವು. ಒಂದು 2-3 ಮಾತ್ರ ಮಾಡಿದ್ರೆ ಆಮೇಲೆ ಬೇಡ, ಇಲ್ಲಿ PB ಶ್ರೀನಿವಾಸ ಇದ್ದಾರೆ, ನಮ್ಗೆ ಯಾಕೆ ಬೇಡ ಅಂತ ಮೊದಲು ಆಡ್ತಾ ಇರಲಿಲ್ಲ. ಈ ಭಾವನೆಗಳ ಮೇಲೆ ಬೆಸಿತೀವಿ ನಾವು ಕೆಲವು ಸೀನ್ಗಳನ್ನ, ಸೈಲೆಂಟ್ ಸೀನ್ಗಳು. ಇದೆಲ್ಲ ಬಹಳ ಅದ್ಧೂರಿಯಾಗಿ ಅವರು ಅಭಿನಯ ಮಾಡ್ತಾಯಿದ್ರು. ಫಸ್ಟ್ ಸಿನಿಮಾನೇ ರಾಜ್ಕುಮಾರ್ ಅವ್ರ ಜೊತೆ ಮಾಡ್ತೀರಿ, ಸೊ ಅದು ಬಹಳ ಅದ್ಭುತ. ಅವರ ನಟ ಡಾಕ್ಟರ್ ರಾಜ್ಕುಮಾರ್. ಸೊ ಏನು ಅನ್ಸುತ್ತೆ ರಾಜ್ಕುಮಾರ್ ಅಂದಾಗ ನಿಮ್ಗೇನು ಮೆಮೊರಿ ಲೈನ್ ಪಾಸ್ ಆಗುತ್ತೆ ಡಾಕ್ಟರ್ ರಾಜ್ಕುಮಾರ್ ಅಂತ? ನಾನು ಮೊದಲು ಅಣ್ಣ ಅವ್ರನ್ನ ನೋಡಿದ್ದೆ ಎಲ್ಲಿ ಅಂತ, ನನ್ನ ಜೊತೆ ಕೆಲಸ ಮಾಡಿದ್ದು. ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದ ಮೇಲೆ ಹುಣಸೂರು ಕೃಷ್ಣಮೂರ್ತಿಯವರು ಒಂದು ಡೈರೆಕ್ಷನ್ ಮಾಡಿದ್ರು. ಆ ಡೈರೆಕ್ಷನಲ್ಲಿ ಅದು ಕನ್ನಿಕಾ ಪರಮೇಶ್ವರಿ ಕಥೆ ಅಂತ. ಕನ್ನಿಕಾ ಪರಮೇಶ್ವರಿ ಕಥೆಯಲ್ಲಿ ರಾಜ್ಕುಮಾರ್ ಸರ್ ಅದರಲ್ಲಿ ಹೀರೋ, ಆಮೇಲೆ ಪಂಡ್ರಿಬಾಯಿ ಹೀರೋಯಿನ್ನು, ಆಮೇಲೆ ಕಲ್ಪನಾ ಕೂಡ ಒಂದು ಏನಾದರೂ ಹೀರೋಯಿನ್ನು, ನಾಗೇಂದ್ರ ಯಾರು, ಹೀಗೆ ದೊಡ್ಡ ತಾರಾಗಣ ಇತ್ತು. ಆವಾಗ ನಾನು ರಾಜ್ಕುಮಾರ್ ನೋಡಿದ್ದು. ರಾಜ್ಕುಮಾರ್ಗೆ ಅವತ್ತೊಂದು ದಿವಸಕ್ಕೆ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿಬಿಟ್ಟಿದ್ದೆ. ಅವತ್ತಿನ ದಿವಸ ರಾಜ್ಕುಮಾರ್ಗೆ ಡೈಲಾಗು ಹೇಳೋದು ಮಾಡೋದು, ಅವ್ರ ಜೊತೆ ಒಂಥರ ಒಡನಾಟ ಅಂತಲೂ ಹೇಳೋಕ್ಕಾಗಲ್ಲ, ಸುಮ್ಮನೆ ಏನೋ ಅವ್ರ ಜೊತೆ ಡೈಲಾಗ್ ಹೇಳೋದು ಮಾಡೋದು. ಯಾಕೆಂದರೆ ಅಸೋಸಿಯೇಟ್ ಡೈರೆಕ್ಟ್ರ್ ಅಂದರೆ ಆ ಥರದ್ದು ಅಷ್ಟೇ ಕೆಲಸಗಳಿರುತ್ತೆ. ಡೈಲಾಗ್ ಹೇಳೋದು, ಸಾಂಗ್ಸ್ ಇದನ್ನು ಲೈನ್ಗಳು ಹೇಳೋದು, ಅದು ಮಾಡೋದು, ಆ ಥರದ್ದೆಲ್ಲ ಕೆಲಸ ಇರುತ್ತೆ. ಸೊ ಆ ಥರದಲ್ಲಿ ಮೊದಲು ನಾನು ರಾಜ್ಕುಮಾರ್ ನೋಡಿದೆ. ರಾಜ್ಕುಮಾರ್ ನೋಡಿದಾಗ ಅವರು ಅವತ್ತೊಂದು ದಿವಸ ಅಷ್ಟು ಏನು ಪ್ರೀತಿ ತೋರಿಸ್ತಾ ಇದ್ದರು ಜನಗಳ ಮೇಲ್ಗಡೆ, ಇದ್ರ ಮೇಲ್ಗಡೆ. ನಾನೊಬ್ಬ ಅಸೋಸಿಯೇಟ್ ಡೈರೆಕ್ಟ್ರು, ನಾನು ಈಗ ತಾನೇ ಬಂದವನು ಅಂತ ಅವೆಲ್ಲ ಏನೂ ಏನಿಲ್ಲ. ನನ್ನೂ ಕೂಡ ಅಷ್ಟೇ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿಸ್ತಾ ಇದ್ದರು. ಯಾಕಂದರೆ ಹುಣಸೂರು ಕೃಷ್ಣಮೂರ್ತಿಗಳ ಅಣ್ಣನ ಮಗ ಆದ ಬೇರೆ, ಆದ್ದರಿಂದ ಒಂದು ರೀತಿ ತುಂಬ ಪ್ರೀತಿಯಿಂದನೇ ನೋಡ್ತಾಯಿದ್ರು. ಎಲ್ಲರೂ ಅವರು ಹಾಗೇ ನೋಡೋದು ರಾಜ್ಕುಮಾರ್ ಅವರು. ಅವತ್ತು ನಾನು ಕನ್ನಿಕಾ ಪರಮೇಶ್ವರಿ, ಐ ಥಿಂಕ್ ಸಮ್ವೇರ್ ಅದು 1962 ಇನ್ನು ಹಿಂಭಾಗದಲ್ಲಿ ಹಿಂದೆ. ಸೊ ಆ ಥರದಲ್ಲಿ ಆ ಸಿನಿಮಾದಲ್ಲಿ ಮಾಡಿದ್ದು. ಅಲ್ಲಿಂದ ರಾಜ್ಕುಮಾರ್ ಜೊತೆಗೆ ಕೆಲಸ ಮಾಡೋದು ಒಂದೇ ಒಂದು ಪುಣ್ಯ, ಕರೆಕ್ಟಾಗಿ ಹೇಳಿದ್ರೆ ಒಂದು ಭಾಗ್ಯ ಅಂತ ಹೇಳ್ಬೋದು. ಏಕೆಂದರೆ ನಾವುಗಳು ಇವತ್ತಿನ ದಿವಸಕ್ಕೆ ಎಲ್ಬೋರ್ಡಾಗಿ ನಾವು ಬಂದಿರೋದು. ಇವತ್ತು ಕ್ಲಾಪ್ ಹೊಡೆದ್ಬಿಟ್ಟು ಅಸಿಸ್ಟೆಂಟ್ ಡೈರೆಕ್ಟ್ರಿಂದ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಬಂದಿರೋರು ನಾವು. ಅವರು ಆವಾಗಿಂದನೇ ಬೇಡ್ರ ಕಣ್ಣಪ್ಪ, ಐ ಥಿಂಕ್ 1954 ಅಂದರೆ ಅಲ್ಲಿ ಬೇಡ್ರ ಕಣ್ಣಪ್ಪದಲ್ಲೇ ಅವ್ರು ಬಂದವರು ಅವರು. ಸೊ 54 ಅಂದರೆ ನಾವುಗಳೆಲ್ಲ ಅವ್ರ ಜೊತೆ ಕೆಲಸ ಮಾಡೋ ಹೊತ್ತಿಗೆ ಅವ್ರು ಆಲ್ರೆಡಿ ಅದಲ್ಲಿ ಒಂದು 20 ವರ್ಷ ದುಡಿದು ಬಿಟ್ಟಿದ್ರು ಅವರು. ಸೊ ಅವ್ರು ಮಾಡಿರೋ ಪಾರ್ಟ್ಗಳು ಒಂದಲ್ಲ ಎರಡಲ್ಲ, ಎದ್ದು ಆತ ನೀವೇನು ಕೇಳಿ ಯಾವುದಾದ್ರು ಇದೆಯಾ, ಏನಾದ್ರು ಬ್ಯಾಲೆನ್ಸ್ ಇದ್ದರೆ ಯಾವುದಾದ್ರು ಪುರಂದರದಾಸರು ಇಲ್ಲ, ಕನಕದಾಸರು ಇಲ್ಲ, ಎಲ್ಲ ಪಾರ್ಟ್ಗಳನ್ನೂ ಅವ್ರು ಮಾಡಾಕ್ಬಿಟ್ಟಿದ್ದಾರೆ. ಇನ್ಯಾವುದೂ ಇಲ್ಲ. ರಾಜನ್ ಪಾರ್ಟ್ ಬೇಕಾ, ಅದಿದೆ. ವಿಲನ್ ಪಾರ್ಟ್ ಬೇಕಾ, ಸಖತ್ತಾಗಿ ವಿಲನ್ ಪಾರ್ಟ್ ಮಾಡಿದ್ದಾರೆ. ಸತಿಶಕ್ತಿ ಅನ್ನೋದರಲ್ಲಿ ವಿಲನ್ ಪಾರ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಪಾರ್ಟ್ ಮಾಡಿದ್ದಾರೆ ಸತಿಶಕ್ತಿ. ಆಮೇಲೆ ಅವ್ರಿಗೆ ಏನು ಬೇಕು ಅಂದರೆ ಭಕ್ತಿ ಪ್ರಧಾನವಾದ ಚಿತ್ರದ ಬೇಕಾ, ನೀವು ನೋಡ್ಬೋದು. ಮಂತ್ರಾಲಯ ಮಹಾತ್ಮೆಯಲ್ಲಿ ತುಂಬ ಚೆನ್ನಾಗಿ ಪಾರ್ಟ್ ಮಾಡಿದ್ದಾರೆ. ಅವರು ಬ್ರಾಹ್ಮಣರು ಅಲ್ಲದೆ ಇದ್ದರೂ ಕೂಡ ಆ ಪಾತ್ರ, ಆ ಸನ್ಯಾಸಿ ಪಾತ್ರನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಆ ಪಾತ್ರ ಮಾಡುವಾಗ ಅವರು ನಿಮಗೆಲ್ರಿಗೂ ಗೊತ್ತಿದೆ, ಮಾಂಸಾಹಾರಿ. ಒಂದು ಚೂರು ಪಿಕ್ಚರ್ ಮುಗಿಯೋವರೆಗೂ, ಡಬ್ಬಿಂಗ್ ಮುಗಿಯೋವರೆಗೂ ಕೂಡ ಅವರು ಅದನ್ನು ಮುಟ್ಟೇ ಇಲ್ಲ ಅವರು. ಆಮೇಲೆ ಶೂಟಿಂಗ್ ಅಲ್ಲಿ ಬಂತು ಅಂದರೆ, ಶೂಟಿಂಗ್ ಇಲ್ದಿರೋ ಟೈಮಲ್ಲಿ ಚಪ್ಪಲಿ ಹಾಕ್ಕೊಂಡು ಓಡಾಡ್ಬೋದಲ್ಲ ಸ್ಟುಡಿಯೋ ಒಳಗೇನೆ, ಚಪ್ಪಲಿ ಕೂಡ ಹಾಕ್ಕೊಳ್ತೇನೆ. ಪೂರ್ತಿ ಸನ್ಯಾಸಿ ಥರನೇ ಇದ್ದು ಅದನ್ನು ಪಾರ್ಟ್ ಮಾಡಿ ಆ ಚಿತ್ರ ಮಾಡಿದ್ರು. ಅದ್ಧೂರಿಯಾಗಿ ಹೋಯಿತು. ಇವತ್ತಿನ ದಿವಸ ಮಂತ್ರಾಲಯ ಅಂತ ಹೇಳಿದ್ರೆ, ರಾಘವೇಂದ್ರ ಸ್ವಾಮಿ ಅಂತ ಹೇಳಿದ್ರೆ, ರಾಘವೇಂದ್ರ ಸ್ವಾಮಿಗಳನ್ನ ನಾವು ನೋಡೋದು ಅಣ್ಣವ್ರು ಇದರಲ್ಲೇ, ಅಣ್ಣವ್ರ ಮುಖಾನೇ ನಮಗೆ ಕಾಣಿಸೋದು. ಆ ಲೆವೆಲ್ಗೆ ಮಂತ್ರಾಲಯ ಮಹಾತ್ಮೆಯಲ್ಲಿ ಅವರು ಪಾರ್ಟ್ ಮಾಡಿದ್ರು.
ಅವ್ರು ಒಂದಲ್ಲ ಎರಡಲ್ಲ ಅವ್ರು ಪಾರ್ಟ್ ಮಾಡೋದು, ಯಾವುದೇ ಚಿತ್ರ ಬೇಕಾದ್ರೂ ತಗೊಳ್ಳಿ ಅವರು. ನಾನು ಭಾಳ ಒಳ್ಳೊಳ್ಳೆಯ ಚಿತ್ರಗಳು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ನಾನು ಒಂದು 22 ಚಿತ್ರಗಳು ನಾನು ಸಹ ನಿರ್ದೇಶಕನ ಕೆಲಸದಲ್ಲೇ ಮಾಡಿದ್ದೀನಿ. ಆ 22 ಚಿತ್ರಗಳಲ್ಲಿ ನನಗೆ ತಿಳಿದ ಮಟ್ಟಿಗೆ, ನನ್ನ ಬುದ್ಧಿಗೆ ತಿಳಿದ ಮಟ್ಟಿಗೆ 12 ಚಿತ್ರಗಳಲ್ಲಿ ರಾಜ್ಕುಮಾರ್ ಜೊತೆ ಕೆಲಸ ಮಾಡಿದ್ದೀನಿ. ಅಸೋಸಿಯೇಟಾಗಿ ಕೆಲಸ ಮಾಡಿರೋದು 12 ಚಿತ್ರಗಳು. 12 ಚಿತ್ರಗಳು ಎಲ್ಲನೂ ಕೂಡ ಚೆನ್ನಾಗೇ ಬಂತು. ಯಾಕೆಂದರೆ ಅವ್ರು ಬಿಟ್ಟು ದೊಡ್ಡ ನಟರು, ಆಮೇಲೆ ಅವ್ರಿಗೆ ಕತೆ ಬರೆಯೋದು ಮಾಡೋದು, ಆಮೇಲೆ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡೋದು ಎಲ್ಲನೂ ಕೂಡ ವಿಭಿನ್ನವಾಗಿ ಆಗಿನ ಕಾಲದಲ್ಲಿ ಬರ್ತಾಯಿತ್ತು. ಈಗ ನಾನು ವರ್ಕ್ ಮಾಡಿದ್ದ 12 ಚಿತ್ರಗಳಲ್ಲಿ ಮೊದಲನೇ ಪಿಕ್ಚರನ್ನೇ ಐ ಥಿಂಕ್ ನನಗೆ ಕನ್ನಿಕಾ ಪರಮೇಶ್ವರ್ ಮೊದಲು ಮಾಡಿದ್ದು. ಆಮೇಲೆ ಬೇಕಾಷ್ಟು ಮೇಯರ್ ಮುತ್ತಣ್ಣ ಕೂಡ ನಾನು ಅಸೋಸಿಯೇಟಾಗಿ ಕೆಲಸ ಮಾಡಿದ್ದು. ಆಮೇಲೆ ಇದು ಜಗಮೆಚ್ಚಿದ ಮಗ ಅಂತ, ಅದೊಂದು ತುಂಬ ಒಳ್ಳೆ ಪಿಕ್ಚರ್. ಅದು ಒಂಥರ ಜಾನಪದ ಕಥೆ. ಅದು ಹುಣಸೂರು ಅವರ ಡೈರೆಕ್ಷನ್ನು, ಭಾಳ ಭಾರತೀಯವ್ರ ಹೀರೋಯಿನ್ನು, ತುಂಬ ಮಜವಾಗಿದ್ದ ಚಿತ್ರ. ಅದು ಮಾಡಿದೆ. ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ ಭಾಳ ಇದು ಸೋಷಿಯಲ್ ಆಗಿದ್ದು ಅಚ್ಚುಕಟ್ಟಾಗಿ ಬಂದಿದ್ದ ಚಿತ್ರ ಒಂದು ನಾನಿನ್ನ ಮರೆಯಲಾರೆ ಅಂತ. ಇಟ್ಸ್ ಎ ಲವ್ ಸಬ್ಜೆಕ್ಟ್. ಅದು ವಿಜಯ್ ಅವರು ಡೈರೆಕ್ಟ್ ಮಾಡಿದ್ದು. ಅದರಲ್ಲಿ ಭಾಳ ಅತ್ಯುತ್ತಮವಾದ ಪಾತ್ರ. ಅದು ಲವರ್ಸ್ ಪಾತ್ರ, ಪ್ರೇಮಿಗಳ ಪಾತ್ರ. ಎಷ್ಟು ಚೆನ್ನಾಗಿ ಪ್ರೇಮಿಗಳು ಹೇಗೆ ಒದ್ದಾಡ್ತಾ ಇರ್ತಾರೆ, ಪ್ರೇಮಿಗಳ ತೊಳಲಾಟ, ಆಮೇಲೆ ಅವರು ಒಬ್ರಿಗೊಬ್ರಿಗೆ ಸೇರೋಕ್ಕಾಗದೇ ಇರೋದು, ಪ್ರೇಮಿಗಳು ಬೇರೆ ಆಗೋದು, ಆಮೇಲೆ ಪ್ರೇಮಿಗಳು ಒಂದಾಗೋದು, ಇದ್ರ ಬಗ್ಗೆ ಕಥೆ ಇದೆಯಲ್ಲ ತುಂಬ ಚೆನ್ನಾಗಿದೆ. ನಾನಿನ್ನು ಮರೆಯಲಾರೆ ಅಂತ. ಅದು ಹಾಡುಗಳು ಗೀಡುಗಳೆಲ್ಲ ಅದ್ಧೂರಿಯಾಗಿತ್ತು. ಅದು ಆ್ಯಕ್ಷನ್ಸು ತುಂಬ ಚೆನ್ನಾಗಿತ್ತು. ರಾಜ್ಕುಮಾರು, ಲಕ್ಷ್ಮಿ ಒಂದು ಹೀರೋಯಿನ್ ಆದರೆ ಅದರಲ್ಲಿ ಇನ್ನೊಂದು ಹೀರೋ ಏನು ಅಂದರೆ ಮೋಟ್ರ್ ಸೈಕಲೇ ಇನ್ನೊಂದು ಹೀರೋ. ಅದರಲ್ಲಿ ಬೇಕಾದ ಕೆಲಸಗಳೆಲ್ಲ ತೆಗೆದಿದ್ದಾರೆ. ಬೈಕಲ್ಲಿ ಓಡಾಟ, ಫೈಟಿಂಗು, ಅದು ಇದು. ಆಮೇಲೆ ಬೈಕಲ್ಲಿ ಅವರು ರಾಜ್ಕುಮಾರ್ ಅವರು ಹೋಗ್ತಾ ಇರೋದು, ಕೊನೆ ಕ್ಲೈಮ್ಯಾಕ್ಸಲ್ಲಿ ಯಾವ ಹೀರೋಯಿನ್ನು ಟ್ರೈನಲ್ಲಿ ಕೂತ್ಕೊಂಡು ಹೋಗೋದು, ಈ ಕಾಂಬಿನೇಷನ್ ಶಾರ್ಟ್ಸ್ಗಳಿದೆಯಲ್ಲ, ಟ್ರೈನು ಆಮೇಲೆ ಇವರು ಬೈಕಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇರೋದು, ಇವೆಲ್ಲ ಅದ್ಧೂರಿಯಾಗಿ ಇದು ತೆಗೆದಿದ್ವಿ ನಾವು. ಏಕೆಂದರೆ ಇವತ್ತಿನ ದಿವಸ ಎಲ್ಲ ಈಸಿ, ಎಲ್ಲನೂ ಕೂಡ CG DG ಅದಲ್ಲೆಲ್ಲ ಮಾಡಿಬಿಡ್ಬೋದು. ಅವಾಗೆಲ್ಲ ನಾವು ಎಲ್ಲ ಡೈರೆಕ್ಟಾಗಿ ತೆಗೆದಿರೋದು. ಕ್ಯಾಮ್ರಾನ ಟ್ರೈನಲ್ಲಿ ಇಟ್ಕೊಂಡು ಅವರು ಇದ್ರ ರಸ್ತೆಯಲ್ಲಿ ಬೈಕ್ ಓಡಿಸ್ತಾ ಇರೋದು. ಆಮೇಲೆ ಬೈಕು ಮೇಲ್ಗಡೆ ಗುಡ್ಡದ ಮೇಲ್ಗಡೆ ಹೋಗುತ್ತೆ. ಆ ಗುಡ್ಡದ ಮೇಲ್ಗಡೆ ಅಪರಾಣೆ ಗುಡ್ಡ ಅಂತ ಇಲ್ಲಿದೆ ಮೈಸೂರು ರೋಡಲ್ಲಿ. ಆಮೇಲೆ ಇನ್ನೊಂದು ದೇವರಾಯನ ದುರ್ಗದ ಹತ್ರ ಇದೆ, ಅಲ್ಲಿ ದೊಡ್ಡ ಗುಡ್ಡ ಬೆಟ್ಟ ಇದೆ ಮೇಲ್ಗಡೆ ಇದೆ. ಅಲ್ಲೆಲ್ಲ ಬೈಕ್ ಹೋಗೋದನ್ನೆಲ್ಲ ಭಾಳ ಕಷ್ಟಪಟ್ಟು ಎಲ್ಲ ತೆಗೆದಿದೆ. ಆ್ಯಕ್ಷನ್ಸಾಗೆ ತುಂಬ ಚೆನ್ನಾಗಿ ಹೋಯಿತು. ಆ ಚಿತ್ರ ಕೂಡ ಅದ್ಧೂರಿಯಾಗಿ ಹೋಯಿತು. ಸಿಲ್ವರ್ ಜೂಬ್ಲಿ ಆ ರಾಜ್ಕುಮಾರ್ ಪಾರ್ಟು, ಆಮೇಲೆ ಲಕ್ಷ್ಮಿಯವರ ಪಾರ್ಟ್ಗೆ ತುಂಬ ಹೆಸರಾದ ಚಿತ್ರ ಅದು ನಾನಿನ್ನ ಮರೆಯಲಾರೆ. ಮ್ಯೂಸಿಕಲ್ ಹಿಟ್ ಅಂತ ಹೇಳ್ಬೋದು. ನಾವು ಹೇಳೋದಾದರೆ ಮ್ಯೂಸಿಕಲ್ ಎಕ್ಸ್ಟ್ರಾವೆನ್ಸಾ ಅಂತ ಅಂತೀವಲ್ಲ, ಆ ಥರ ಅದು ಅಷ್ಟು ಚೆನ್ನಾಗಿತ್ತದು. ಆಮೇಲೆ ಇನ್ನೂ ಒಂದು ಭಾಳ ಅಚ್ಚುಕಟ್ಟಾದ ಒಂದು ನಾನು ಹೇಳಿದೆ, ರಾಜ್ಕುಮಾರ್ ಅವ್ರಿಗೆ ಯಾವ ಪಾತ್ರ ಕೊಟ್ಟರು ಚೆನ್ನಾಗಿರುತ್ತೆ ಅಂತ. ಇನ್ನೊಂದು ಪಾತ್ರ ಭಾಳ ಚೆನ್ನಾಗಿ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ ಭಕ್ತ ಕುಂಬಾರದಲ್ಲಿ ಅವರು ಇದು ಪಾಂಡುರಂಗನ ಪರಮಭಕ್ತ. ಆ ಪರಮಭಕ್ತ ಹೇಗೆ ಕೆಲಸ ಮಾಡ್ತಾನೆ, ಹೇಗೆ ದೇವರಲ್ಲಿ ಭಕ್ತಿ ಇರುತ್ತೆ, ಅದು ಪಿಕ್ಚರ್ ಪೂರ ಅದೇನೆ. ಅದು ಬಹಳ ಚೆನ್ನಾಗಿತ್ತು. ಅದರಲ್ಲಿ ಒಂದು 4-6 ಹಾಡು ಬರುತ್ತೆ. ಆ ಹಾಡುಗಳೆಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು. ಹಾಡುಗಳೆಲ್ಲ ಹುಣಸೂರು ಕೃಷ್ಣಮೂರ್ತಿ ಬರೆದಿರೋದು. ಆವಾಗೆಲ್ಲ ರಾಜ್ಕುಮಾರ್ ಸರ್ ಅಷ್ಟಾಗಿ ಹಾಡ್ತಾ ಇರಲಿಲ್ಲ. ಅವಾಗಿನ್ನೂ ಅಷ್ಟಾಗಿ ಯಶಸ್ಸು ಬಂದಿಲ್ಲ. ಒಂದು 2-3 ಮಾತ್ರ ಮಾಡಿದ್ರು. ಆಮೇಲೆ ಬೇಡ, ಇಲ್ಲಿ PB ಶ್ರೀನಿವಾಸ ಇದ್ದಾರೆ, ನಮ್ಗೆ ಯಾಕೆ ಬೇಡ ಅಂತ ಮೊದಲು ಹಾಡ್ತಾ ಇರಲಿಲ್ಲ. ಯಾವಾಗ ಅದು ಸಂಪತ್ತಿಗೆ ಸವಾಲು ಹಾಡು ಬಂತೋ, ಎಮ್ಮೆ ಹಾಡು ಬಂದ ತಕ್ಷಣ ಆಮೇಲೆ ಜನಗಳೆಲ್ಲ ತುಂಬ ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ಸೊ ರಾಜ್ಕುಮಾರ್ನ ಒಳ್ಳೆ ಗಾಯಕನಾಗಿ ನೋಡಿಬಿಟ್ರು. ಸೊ ಅದರಿಂದ ಆವಾಗ ರಾಜ್ಕುಮಾರ್ ಹಾಡ್ತಾ ಇರಲಿಲ್ಲ. ಈ ಭಕ್ತ ಕುಂಬಾರದಲ್ಲೆಲ್ಲ PB ಶ್ರೀನಿವಾಸ ಹಾಡಿರೋದು. ಆಮೇಲೆ ಅದು ಭಕ್ತಿ ಪ್ರಧಾನವಾದ ಚಿತ್ರ, ಹಾಡುಗಳ ಚಿತ್ರ, ಆಮೇಲೆ ಅಮೋಘವಾದ ಅಭಿನಯ. ಅದರಲ್ಲಿ ರಾಜ್ಕುಮಾರು, ಆಮೇಲೆ ರಾಜ್ಕುಮಾರ್, ಲೀಲಾವತಿ ಅವರು, ಆಮೇಲೆ ಮಂಜುಳಾ ಅವರು. ಅದೊಂದು ಅದ್ಧೂರಿಯಾದ ಚಿತ್ರ. ಹೀಗೆ ನಾನು ಒಂದು ಹೇಳಿದ್ನಲ್ಲ, 12 ಚಿತ್ರನೋ 13 ಚಿತ್ರನೋ ರಾಜ್ಕುಮಾರ್ ಜೊತೆ ಕೆಲಸ ಮಾಡಿದ್ದೇನೆ. ಈಗ ಹೀಗೆ 1-2-3 ಹೇಳಿದೆ, ಇನ್ನೂ ಹೇಳ್ತಾ ಇದ್ದರೆ ಅದೇ ದೊಡ್ಡದಿದಾಗೋಗ್ಬಿಡುತ್ತೆ. ಸೊ ಅಷ್ಟು ಮಾಡಿ ಅವ್ರ ಜೊತೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೇಗೆ ಅಭಿನಯ ಮಾಡೋದೇನು, ಆಮೇಲೆ ಪಾರ್ಟ್ ಮಾಡುವಾಗ ಏನೇನು ಭಾವನೆ ಇರಬೇಕು, ಸಂಭಾಷಣೆ ಹೇಗೆ ಹೇಳಬೇಕು, ಸಂಭಾಷಣೆ ಹೇಳ್ತಾ ಇದ್ದಾಗ ಎದುರುಗಡೆ ಕಲಾವಿದ ಹೇಗೆ ಮಾತಾಡ್ತಾರಲ್ಲ, ಅದು ಎದುರುಗಡೆ ಕಲಾವಿದ ಮಾತಾಡಿದಾಗ ಇವರುಗಳೆಲ್ಲ ಮಾತಾಡೋ ಇದು ಹೇಗಿರಬೇಕು, ಭಾವನೆ ಹೇಗಿರಬೇಕು. ಈಗ ಭಾಳ ಸುಲಭ ಏನು ಅಂದರೆ ಸಂಭಾಷಣೆ ಮಾಡುವಾಗ ಈಸಿಯಾಗಿ ಅಭಿನಯ ಮಾಡಿಬಿಡ್ಬೋದು. ಯಾಕೆಂದರೆ ಸಂಭಾಷಣೆ ಇರುತ್ತಲ್ಲ, ಸಂಭಾಷಣೆ ಇರುವಾಗ ಗೊತ್ತಾಗ್ಬಿಡುತ್ತೆ. ಸಂಭಾಷಣೆ ಇಲ್ಲದೇ ಸೈಲೆಂಟ್ ಎಕ್ಸ್ಪ್ರೆಷನ್ ಅಂತೀವಿ. ಅವರು ನೀವು ಮಾತಾಡಿದಾಗ ನಾನು ಅದರ ಭಾವನೆ ಕೊಡೋದು,
ನನ್ನ ಭಾವನೆಗೆ ನೀವು ಪ್ರತ್ಯುತ್ತರವಾಗಿ ಆ ಭಾವನೆ ಕೊಡೋದು, ಈ ಭಾವನೆಗಳ ಮೇಲೆ ಬೆಸಿತೀವಿ ನಾವು ಕೆಲವು ಸೀನ್ಗಳನ್ನ, ಸೈಲೆಂಟ್ ಸೀನ್ಗಳು. ಇದೆಲ್ಲ ಬಹಳ ಅದ್ಧೂರಿಯಾಗಿ ಅವರು ಅಭಿನಯ ಮಾಡ್ತಾಯಿದ್ರು. ಇದನ್ನೆಲ್ಲ ನಾನು ನೋಡಿ ಅವರಿಂದ ಕಲ್ತ್ಕೊಂಡೆ. ಹೇಗಿರಬೇಕು, ಹೇಗೆ ನಡ್ಕೋಬೇಕು, ಆಮೇಲೆ ಇನ್ನೊಬ್ಬರ ಜೊತೆ ಹೇಗೆ ನಯ ವಿನಯದಿಂದ ಇರಬೇಕು, ಒಂದು ಸಂಭಾಷಣೆನ ಹೇಗೆ ಮಾತಾಡಬೇಕು, ಏರಿಳಿತ ಹೇಗೆ, ಎಲ್ಲಗಳಲ್ಲೂ ಕೂಡ ಅವ್ರ ಹತ್ರ ನಾನು ಅಸೋಸಿಯೇಟ್ ಆಗಿದ್ನಲ್ಲ, ಆವಾಗ ನೋಡಿ 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 ಕಲ್ತ್ಕೊಂಡೆ. ಮುಂದೆ ನಾನು ಡೈರೆಕ್ಟರ್ ಆದಾಗ ಇವೆಲ್ಲ ನನಗೆ ಬಹಳ ಅನುಕೂಲ ಆಯಿತು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌತಮಿ ಜಾಧವ್. ಸಿನಿಮಾ ಬಗ್ಗೆ ಇನ್ಫಾರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ಗೆ ಡೈಲಿ ಮಾಧ್ಯಮ ಅನ್ನೋಂಥ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.